ಮಾಡ್ತಾ ವೆರಿ ಗುಡ್. ಇದ್ದೀನಿ ಗುರುಗಳೇ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ರೆಕಾರ್ಡ್ ಮಾಡ್ತಾ ಇದ್ದೀನಿ ಗುರುಗಳೇ. ಗುರುಗಳು ಹೋಗಿದ್ದಾರೆ ರವಿ ಅವರೇ? ಇಲ್ಲ, ಜಾಯಿನ್ ಆಗಿದ್ದಾರೆ ಸರ್. ಮತ್ತೆ ಕೇಳಿಸ್ತಿದ್ಯಾ ವಾಯ್ಸ್? ಇಲ್ಲ, ಜಾಯಿನ್ ಆಗಿದ್ದಾರೆ ಮತ್ತೆ. ಗುರುಗಳು ಅವರು ರೆಕಾರ್ಡ್ ಮಾಡ್ತೀನಿ ಅಂತ ಹೋದ್ರೆ ನಿಮ್ಗೆ ಕೇಳಿದ್ರು? ಋಗ್ವೇದದ ಇವತ್ತು ನಾವು ಕರೆಂಟ್ ಇಲ್ಲ, ಬಂದ್ರೆ ನೋಡೋಣ. ಋಗ್ವೇದ ಏನ್ ಹೇಳುತ್ತೆ ಇವತ್ತಿನ ಕ್ಲಾಸಲ್ಲಿ ನೋಡುವ. 4 ವೇದಗಳಿದ್ವು. 4 ವೇದಗಳನ್ನ 4 ಭಾಗಗಳನ್ನಾಗಿ ಮಾಡಿದ್ರು. ಹೋದ ಕ್ಲಾಸಲ್ಲಿ ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ 3 ವಿಭಾಗ ಮಾಡಿದ್ರು: ಉಪಾಸನಾ ಕಾಂಡ, ಜ್ಞಾನಕಾಂಡ, ಕರ್ಮಕಾಂಡ. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತಂದು 3 ಭಾಗವನ್ನು ಮಾಡಿದ್ರು. ಆ 3 ಭಾಗಗಳು ಅವನ ಗೃಹಸ್ಥಾಶ್ರಮನೋ, ಬ್ರಹ್ಮಚರ್ಯಾಶ್ರಮನೋ, ವಾನಪ್ರಸ್ಥಾಶ್ರಮನೋ, ಸನ್ಯಾಸಾಶ್ರಮನೋ, ಆ ಆಶ್ರಮ ತಕ್ಕಾಗೆ ಕಾರ್ಯಗಳನ್ನ, ಕಾಂಡಗಳನ್ನ, 3 ಕಾಂಡಗಳನ್ನ ಮಾಡಿದ್ರು. ಹಾಗೆ ನಾವು ಹೋದ ವಾರದ ಕ್ಲಾಸಲ್ಲಿ ಅದನ್ನು ನೋಡಿದ್ವಿ. ಇವತ್ತು ಋಗ್ವೇದ ಏನ್ ಹೇಳ್ತಾ ಇದೆ, ಋಗ್ವೇದ ಏನ್ ಹೇಳ್ತಾ ಇದೆ ಇವತ್ತು ನಾವು ನೋಡುವ. ಋಗ್ವೇದವೆಂದರೆ ಸ್ತೋತ್ರ ಮಾಡುವ, ಸ್ತುತಿಸುವ ಸಂಹಿತೆ ಎಂದರ್ಥ. ಋಗ್ವೇದ ಅಂದ್ರೆ ಸ್ತೋತ್ರ ಮಾಡುವ, ಸ್ತುತಿಸುವ ಅಂದ್ರೆ ಗಾನ ಮಾಡುವುದು, ಹೊಗಳುವುದು. ಅದರ ಅರ್ಥ ಋಗ್ವೇದ ಅಂದ್ರೆ ಅದೇ ಅದರ ಅರ್ಥ. ಋಗ್ವೇದ ಪ್ರಪಂಚದ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನ, ಅಂದ್ರೆ ಕನಿಷ್ಠ 10,000 ವರ್ಷದ ಇತಿಹಾಸ. ಹಿಂದೆ ಎಷ್ಟೋ ಗೊತ್ತಿಲ್ಲ, ಒಟ್ಟು 10,000 ವರ್ಷದ ಇತಿಹಾಸ ಋಗ್ವೇದಕ್ಕಿದೆ. ಇದು ಅತ್ಯಂತ ಪ್ರಾಚೀನ ಗ್ರಂಥ. ಇದರ ಒಂದು ವಿಚಾರ ವಸ್ತು ಏನಂದ್ರೆ, ಸಂಪತ್ತೇನಂದ್ರೆ ವಿಚಾರ ಪ್ರೌಢಿಮೆ ಇತ್ಯಾದಿ ಎಲ್ಲಾ ದೃಷ್ಟಿಗಳಿಂದಲೂ ಹಿರಿದಾಗಿರುತ್ತದೆ. ಇದು ಇಂಥ ಸಬ್ಜೆಕ್ಟ್ ಇಲ್ಲ ಅನ್ನಂಗಿಲ್ಲ, ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆ. ಅಗ್ನಿ, ವಾಯು, ಸೂರ್ಯ, ಇಂದ್ರ, ವಿಷ್ಣು, ರುದ್ರ ಮೊದಲಾದ ದೇವತೆಗಳೊಡನೆ ಅವರ ಪ್ರಕೃತಿ ಪ್ರವೃತ್ತಿಗಳನ್ನ ಅನುಸರಿಸಿ ಅವರ ಗುಣಗಳನ್ನ ವರ್ಣನೆ ಮಾಡಲಾಗಿದೆ ಇದರಲ್ಲಿ. ಎಲ್ಲಿ? ಋಗ್ವೇದದಲ್ಲಿ. ಪ್ರಾರ್ಥನೆಗಳನ್ನ, ಮಂತ್ರ ಸ್ತೋತ್ರಗಳನ್ನ ಋಗ್ವೇದದಲ್ಲಿ ಬಹುಸಂಖ್ಯೆ ಸೇರುತ್ತವೆ. ಇದರಲ್ಲಿ ಋಗ್ವೇದದಲ್ಲಿ ಇರೋದು ಇದೆ: ಅಗ್ನಿ, ವರುಣ, ಇಂದ್ರ, ವಿಷ್ಣು, ಶಿವ ಇವರನ್ನ ವರ್ಣನೆ ಮಾಡಿದೆ, ಸ್ತುತಿ ಮಾಡಿದೆ ಋಗ್ವೇದ. ಈ ಸ್ತೋತ್ರಗಳಲ್ಲಿ ಕೇವಲ ಸ್ತುತಿ ಪರವಾದಗಳಲ್ಲದೆ ಅತ್ಯಂತ ವಿಶೇಷವಾದ ಆಧ್ಯಾತ್ಮವಾದ ಅಂತರ್ಗತಗಳಿಂದಲೂ ಕೂಡಿರುತ್ತದೆ. ಬರೀ ಸ್ತುತಿಗಳಷ್ಟೇ ಅಲ್ಲ, ಅತ್ಯಂತ ವಿಶೇಷವಾದಂತ ಆಧ್ಯಾತ್ಮದ, ಅದರ ಅಂತರ್ಗತವಾದಂತಹ ಒಂದು ಜ್ಞಾನ ಕೂಡ ಈ ಋಗ್ವೇದದಲ್ಲಿದೆ. ಅಂದ್ರೆ ಜಗತ್ತಿನ ಸೃಷ್ಟಿ, ಜೀವನ, ಜನ್ಮ, ಮರಣ, ಭೂಲೋಕ, ಪಿತೃಲೋಕ, ದೈವಲೋಕ,
ಇತ್ಯಾದಿ ಗಹನವಾದ ವಿಚಾರಗಳು ಸಹ ಸೇರಿದವೆ ಇದರಲ್ಲಿ. ನಾವು ಏನು ಷಡ್ದರ್ಶನಗಳಂತ ಹೇಳಿದವಲ್ಲ, ಆ ಷಡ್ದರ್ಶನಗಳು ಈ ಋಗ್ವೇದದಿಂದ ಎಷ್ಟು ಕಲೆಕ್ಟ್ ಆಗಿದೆ. ಷಡ್ದರ್ಶನಗಳು ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕಾದ್ದೇನಂದ್ರೆ, ವೇದಗಳಿಂದ ಸಾವಿರಾರು ಲಕ್ಷಾಂತರ ಗ್ರಂಥಗಳು ಹುಟ್ಟಿಕೊಂಡಿವೆ. ಮೂಲ ವೇದದಿಂದ ಇವೆಲ್ಲ ಹುಟ್ಟಿಕೊಂಡಿವೆ. ಇವತ್ತು ನಾವು ಜ್ಞಾನ ಸಿಂಧು ಓದ್ತೀವಿ, ದೇವಿ ಪಾರಾಯಣ ಓದ್ತೀವಿ. ಎಲ್ಲಿಂದ ಬಂದಿದೆ? ಈ ವೇದಗಳಿಂದನೇ ಬಂದಿರೋದು ಅವೆಲ್ಲ. ಎಲ್ಲಿ ಜ್ಞಾನ ಇದೆಯೋ ಅದು ವೇದದಿಂದ ಬಂದಿದೆ ಅಂತ ತಿಳ್ಕೋಬೇಕು. ಒಟ್ಟಿನಲ್ಲಿ ಹೇಳುವುದಾದ್ರೆ ಋಗ್ವೇದದಲ್ಲಿ ಹೇಳಿದ ವಿಷಯಗಳೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಪರಿಪೂರ್ಣ ಸತ್ವಪೂರ್ಣವಾಗಿ ಇದು ವಿದ್ಯಾಸಾಗರವೇ ಆಗಿದೆ. ಇಂಥದ್ದು ಇಲ್ಲ ಅನ್ನಂಗಿಲ್ಲ ಋಗ್ವೇದದಲ್ಲಿ, ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಎಲ್ಲಾ ಜ್ಞಾನ ಇದರಲ್ಲಿ ಅಡಕವಾಗಿದೆ. ಮೇಲ್ನೋಟಕ್ಕೆ ಕಾಣುವ ಸ್ತುತಿಗಳು, ಮಂತ್ರಗಳು ನಿಜಕ್ಕೂ ಏನಾದರೂ ವಿಶೇಷವಾದ ಅರ್ಥವನ್ನ ನೀಡುವಂತಿಲ್ಲವಾಗಿದ್ದು, ಅವುಗಳನ್ನ ಯಥೋಚ್ಛವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತು ಧ್ಯಾನಗಳಿಂದ ಕೂಡಿ ಅರ್ಥ ಮಾಡ ಹೋದ್ರೆ ಅದರ ಅರ್ಥವು ಅರಿವಾಗಿ ಅವುಗಳ ಮಾತು ತಿಳಿದುಕೊಂಡು ಅದೆಲ್ಲ ತಿಳಿಯುತ್ತೆ. ನೀವು ಆ ವೇದವನ್ನ ಸರಿಯಾಗಿ ಓದಿದರೆ, ಅದನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಧ್ಯಾನವನ್ನು ಇಟ್ಟು ಅದನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಅದು ತನ್ನ ನಿಜವಾದ ಜ್ಞಾನವನ್ನ ಅದು ನಿಮಗೆ ಬಿಟ್ಟು ಕೊಡುತ್ತೆ. ನಿಮ್ಮಲ್ಲಿ ಜ್ಞಾನದ ಬೆಳಕನ್ನ ಚೆಲ್ಲುತ್ತೆ ಋಗ್ವೇದ. ಈ ಋಗ್ವೇದದಲ್ಲಿ 1028 ಸೂಕ್ತಗಳಿವೆ. ಎಷ್ಟಿದಾವೆ? 1028 ಸೂಕ್ತಗಳಿದ್ದಾವೆ ಋಗ್ವೇದದಲ್ಲಿ. ವೇದ ಮಂತ್ರಗಳ ಸಮುದಾಯಕ್ಕೆ ಸಂಕ್ಷಿಪ್ತವಾಗಿ ಏನಂತ ಕರೆದರೆ ಸಂಹಿತೆ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ? ಸಂಹಿತೆ ಅಂತ ಕರೀತಾರೆ. ಈ ಸಂಹಿತೆಯನ್ನ ಭಗವಾನ್ ಶ್ರೀ ವೇದವ್ಯಾಸ ಋಷಿಗಳು ಯಥೋಚ್ಛವಾಗಿ ವಿಭಾಗ ಮಾಡಿ ಅವುಗಳನ್ನ ಋಗ್, ಯಜುರ್, ಸಾಮ, ಅರ್ಥ ಅಂತ ಕರೆದಿದ್ದಾರೆ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ ಅವುಗಳನ್ನೆಲ್ಲ ಡಿವೈಡ್ ಮಾಡಿ ಹೆಸರಿಟ್ಟು ಕರೆದಿದ್ದಾರೆ. ಈ ವಿಭಾಗ ಮಾಡುವಾಗ ಶ್ರೀ ವ್ಯಾಸರು ವೇದದ ವಿಷಯ ಮತ್ತು ಅವಶ್ಯಕತೆಗಳನ್ನ ಸ್ಥೂಲವಾಗಿ ಅನುಸರಿಸಿ ಮಾಡಿರುತ್ತಾರೆ. ಅಂದ್ರೆ ನಮಗೆ ಅನುಕೂಲ ಆಗಬೇಕು ಎಂಬ ದೃಷ್ಟಿಯಿಂದ ಅವುಗಳನ್ನ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಒಂದು ಸಬ್ಜೆಕ್ಟು, ಇದರಲ್ಲಿ ಒಂದು ಸಬ್ಜೆಕ್ಟು ಸಪರೇಟ್ ಆಗಿ ನಮ್ಗೆ ಅನುಕೂಲ ಆಗೋಕ್ಕೋಸ್ಕರ 4 ವೇದಗಳನ್ನ ಡಿವೈಡ್ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ ಡಿವೈಡ್ ಮಾಡಿಟ್ರು. ಅಂದ್ರೆ ಎಲ್ಲದರಲ್ಲಿ ಇರೋದು, ಎಲ್ಲದರಲ್ಲಿ ಇಲ್ಲ, ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಜಾಯಿನ್ ಮಾಡಿದ್ರು. ಯಜ್ಞ ಯಾಗಾದಿಗಳನ್ನ ನಡೆಸಲು ಬೇಕಾಗುವಂತ 4 ಮುಖ್ಯ ವ್ಯಕ್ತಿಗಳು ಅಂದ್ರೆ ಅವ್ರನ್ನ ಋತಿಜ್ವರು ಅಂತಾರೆ. ಈಗ ನೀವು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಯಜ್ಞ ಮಾಡ್ಬೇಕಾದ್ರೆ ಯಜ್ಞದ ಮುಂದೆ ಒಬ್ರು ಇರ್ತಾರೆ, ಮುಂದ್ಗಡೆ ಒಬ್ರು ಇರ್ತಾರೆ, ಈ ಕಡೆ ಒಬ್ರು ಇರ್ತಾರೆ, ಎಡಗಡೆ ಒಬ್ರು ಇರ್ತಾರೆ, ಬಲಗಡೆ ಒಬ್ರು ಇರ್ತಾರೆ. 4 ಭಾಗದಲ್ಲಿ 4 ಜನ ಇರ್ತಾರೆ. ಅವರಿಗೆ ಬೇರೆ ಬೇರೆ ಹೆಸರಿನಿಂದ ಹೇಳಿ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳನ್ನ ಕೊಡಲಾಗಿದೆ. ಅದು ನಮ್ಗೆ ಗೊತ್ತಿಲ್ಲ, ಸುಮ್ನೆ ಕುಂತಿರೋದೊಂದು ನೋಡ್ತೀವಿ, ಅದು ಏನು ಮರ್ಮ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಅದನ್ನ ನಾವು ತಿಳ್ಕೋಬೇಕು. ಈ ಅವಶ್ಯಕತೆಗಳನ್ನ ಅನುಸರಿಸಿ 4 ವೇದಗಳಾಗಿ ವೇದ ಮಂತ್ರ ಸಂಹಿತೆಯನ್ನ ವಿಭಾಗಿಸ್ತಾರೆ. ಯಜ್ಞ ಎಂಬ ದೇವ ತಾಪತ್ರಯವಾದ ಪವಿತ್ರ ಕಾರ್ಯವನ್ನು ನೆರವೇರಿಸಲು ಅವಶ್ಯವಾಗಿ ಬೇಕಾಗಿರುವುದರಲ್ಲಿ ಮೊದಲನೆಯ ಮೃತ್ಯುಜರೆ ಹೋತ್ರು ಅಂತ. ಈಗ ಹೋಮ ಯಾಕೆ ಮಾಡ್ತಾರೆ ಅಂದ್ರೆ ಇದಕ್ಕೆ 2 ಕಾರಣಗಳು. ಒಂದೇದೇನು ಗೊತ್ತಾ? ನಮ್ಮ ಐಹಿಕ ಕಾಮನೆಗಳು, ನಮ್ಮಲ್ಲಿ ಬಯಕೆಗಳಿರ್ತವೆ, ಆ ಬಯಕೆಗಳನ್ನ ಈಡೇರಿಸೋದಕ್ಕೆ. ಉದಾಹರಣೆಗೆ ನೋಡಿ, ರಾಮಾಯಣದಲ್ಲಿ ದಶರಥನಿಗೆ ಮಕ್ಕಳಿರ್ಲಿಲ್ಲ, ಪುತ್ರ ಸಂತಾನ ಕಾಮಿಷ್ಟಿ ಯಾಗವನ್ನ ಮಾಡಿದ, ದೊಡ್ಡ ಯಜ್ಞವನ್ನ ಮಾಡಿದ, ಆ ಯಜ್ಞ ಮಾಡಿ ಮಕ್ಕಳು ಪಡ್ಕೊಂಡ. ಹಾಗೆ ನೀವು ಅಧ್ಯಾತ್ಮದಲ್ಲಿ ಕೂಡ ಏನನ್ನಾದ್ರೂ ಪಡಿಬೇಕು ಅಂದ್ರೆ, ಅಧ್ಯಾತ್ಮದಲ್ಲಿ ನೀವು ಏನನ್ನ ಪಡಿಬೇಕಂದ್ರೆ ಹೋಮ ಯಜ್ಞಗಳಿಂದ ಹಿಂದೆ ಋಷಿಮುನಿಗಳು ಶಕ್ತಿಗಳನ್ನ ಪಡಿತಿದ್ರು, ದೊಡ್ಡ ದೊಡ್ಡ ಶಕ್ತಿಗಳನ್ನ ಪಡಿತಿದ್ರು. ಹೋಮ ಯಜ್ಞದಲ್ಲಿ ಇಷ್ಟೆಲ್ಲ ಇದೆ.
ಈಗ ಹೋಮ ಮಾಡ್ಬೇಕಂದ್ರೆ ಒಬ್ಬನೇ ಕುಂತ್ಕೊಂಡು ಮಾಡಕ್ ಆಗೋದಿಲ್ಲ, ಅದಕ್ಕೆ 4 ಜನ ಬೇಕು. ಅಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಕರ್ತವ್ಯಗಳಿರ್ತವೆ ಹೋಮ ಮಾಡೋ. ಅದಕ್ಕೆ ಒಬ್ಬೊಬ್ಬನಿಗೆ ಒಂದೊಂದು ಹೆಸರಿಂದ ಕರೆದಿದ್ದಾರೆ. ಯಾವಂದ್ರೆ ಹೋತೃ, ಎರಡನೇವರು ಋತುಜರು, ಮೊದಲನೇವನು ಋತುಜರು, ಎರಡನೇದ್ರು ಹೋತೃ, ಆಮೇಲೆ ಮೂರನೇನು ಅಧ್ವರ್ಯ ಅಂತಂದು, ನಾಲ್ಕನೇನು ಉದ್ಗೃತ ಅಂತಂದು. ಇವು ಸಂಸ್ಕೃತ ಭಾಷೆ. ನಾಲ್ಕನೇದವನು ಮೂರನೇವನು ಉದ್ಗೃತ ಆದ್ರೆ ನಾಲ್ಕನೇದವನು ಬ್ರಹ್ಮ. ಹೋತೃ, ಅಧ್ವರ್ಯ, ಉದ್ಗೃತ ಮತ್ತೆ ಬ್ರಹ್ಮ 4 ಹೆಸರಿನಿಂದ ಕರೀತಾರೆ ಅವರನ್ನ. 4 ಜನ ಕುಂತಿರ್ತಾರಲ್ಲ, ಸಂಸ್ಕೃತದಲ್ಲಿ ಈ ಭಾಷೆಯಿಂದ ಕರೀತಾರೆ. ಈಗ ಋತ್ವಿಜ ಮತ್ತು ಹೋತೃ ಇವ್ರು ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಹೋತೃ ಎಂದರೆ ಕರೆಯುವರು ಎಂದು ಅರ್ಥ. ಹೋತೃ ಅಂದ್ರೆ ಕರೆಯುವರು. ಈಗ ಯಜ್ಞ ಮಾಡುವಾಗ ದೇವತೆಗಳನ್ನ ಕರೀತಾರೆ, ಆಹ್ವಾನ ಮಾಡ್ತಾರೆ. ಯಜ್ಞದಲ್ಲಿ ಆಹ್ವಾನವು ಮಾಡುವ ಮೊದಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ಮಂತ್ರಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಸಿ ಆವಿಷನ್ನ ದೇವತೆಗಳು ತೆಗೆದುಕೊಂಡು ಹೋಗುವಂತೆ ಪ್ರಾರ್ಥಿಸಬೇಕು. ಈ ಪ್ರಾರ್ಥನಾ ವಿಧಿಯನ್ನ ನೆರವೇರಿಸುವುದಕ್ಕೆ ಹೋತೃ. ಇದಕ್ಕೆ ಸಂಬಂಧಿಸಿದ ಪ್ರಾರ್ಥನಾ ಮಂತ್ರಗಳ ಬಗ್ಗೆ ಋಗ್ವೇದದಲ್ಲಿ ಅಡಕವಾಗಿದೆ. ಅವ್ರು ಯಾರು ಆಹ್ವಾನ ಮಾಡ್ತಾರಲ್ಲ ಅವರು ಹೋತೃಗಳು. ಆಮೇಲೆ ಎರಡನೇದು ಅದ್ವೈರ್ಯ. ಅದ್ವೈರ್ಯ ಅಂದ್ರೆ ಯಜ್ಞ ಕಾಲದಲ್ಲಿ ಸೂಕ್ತವಾದ ಮಂತ್ರೋಚ್ಚಾರಣೆ ಮಾಡಿ, ಯಜ್ಞ ಮಾಡುವಾಗ ಆ ಕಾಲದಲ್ಲಿ ಸೂಕ್ತವಾದಂತಹ ಮಂತ್ರೋಚ್ಚಾರಣೆ ಮಾಡಿ ಆ ಸಂಬಂಧಿಸಿದ ದೇವತೆಗಳನ್ನ ಉದ್ದೇಶಿಸಿ ಸ್ವಾಹ ಅಂತಂದು ತುಪ್ಪವನ್ನ ಹಾಕುವುದು ಅಥವಾ ಬೇರೆ ಬೇರೆ ಮೆಟೀರಿಯಲ್ ಅನ್ನ ಅದರಲ್ಲಿ ಹಾಕ್ತಾರೆ, ಯಜ್ಞ ವಸ್ತುಗಳನ್ನ. ಸ್ವಾಹ. ಅವ್ರು ಯಾರು? ಅದ್ವೈರ್ಯರು. ಅಗ್ನಿಕುಂಡದಲ್ಲಿ ಅವರು ಅರ್ಪಿಸ್ತಾರೆ. ಇವನನ್ನ ಯಜ್ಞ ಪುರೋಹಿತ ಅಂತಾನು ಕರೀತಾರೆ. ಇನ್ನೊಂದು ಏನ್ ಗೊತ್ತಾ, ಇವನನ್ನ ಯಜ್ಞ ಪುರೋಹಿತ ಅಂತಾನು ಕರೀತಾರೆ. ಅದ್ವೈರ್ಯವಿನ ಕಾರ್ಯಕ್ಕೆ ಸಂಬಂಧಿಸಿದ ಯಜ್ಞ ಮಂತ್ರಗಳು ಯಜುರ್ವೇದದಿವೆ. ಈ ಅದ್ವೈರ್ಯ ಹೇಳುವಂತಹ ಮಂತ್ರಗಳು ಎಲ್ಲಿದ್ದಾವಂದ್ರೆ ಇವು ಯಜುರ್ವೇದದಲ್ಲಿ ಇದ್ದಾವೆ ಮಂತ್ರಗಳು. ಅವರು ಹೋಮ ಮಾಡುವಾಗ ಆ ಮಂತ್ರ ಹೇಳ್ತಾರಲ್ಲ, ಅವು ಯಜುರ್ವೇದ ಮಂತ್ರಗಳನ್ನ ಹೋಮದಲ್ಲಿ ಹೇಳುವಂತದ್ದು. ಇದನ್ನ ನೀವು ತಿಳ್ಕೋಬೇಕು. ಆಮೇಲೆ ಉದ್ಗೃತ. ಉದ್ಗೃತ ಅಂದ್ರೆ ಯಜ್ಞ ಕಾಲದಲ್ಲಿ ಮಂತ್ರಗಳಿಗೆ ವಿಶಿಷ್ಟವಾದ ಸ್ವರ ಸಂಯೋಜನೆ ಮಾಡಿ ಉಚ್ಚಾರಣೆ ಮಾಡುವುದು. ಅಂದ್ರೆ ಮಂತ್ರಗಳಿಗೆ ಸ್ವರ ಸಂಯೋಜನೆ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡುವಂತವನು, ಅವನಿಗೆ ಉದ್ಗೃತ ಅಂತ ಅವನ ಕೆಲಸ ಅದು. ಈ ಕಾರ್ಯ ಸಂಬಂಧಿಸಿದ ಮಂತ್ರಗಳನ್ನ ಸಾಮವೇದದಲ್ಲಿ ಅಡಕವಾಗಿದೆ. ಸಾಮವೇದದಿಂದ ಈ ಮಂತ್ರಗಳನ್ನ ತೆಗೆದುಕೊಂಡು ಉದ್ಗೃತ ಹೇಳುವಂಥದ್ದು ಯಜ್ಞ ಕಾಲದಲ್ಲಿ. ಈಗ 4ನೇದವನು ಬ್ರಹ್ಮ. ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮನು ಯಜ್ಞದ ಅಧ್ಯಕ್ಷನಾಗಿರುತ್ತಾನೆ. ಮೇನ್ ಆ ಬ್ರಹ್ಮ ಆ ಒಂದು ಯಜ್ಞವನ್ನ ನಡೆಸ್ತಾನಲ್ವಾ, ಅವನು ಬ್ರಹ್ಮನಾಗಿರ್ತಾನೆ. ಯಾರು ಯಜ್ಞಕರ್ತನಾಗಿರ್ತಾನೆ ಅವನು ಬ್ರಹ್ಮನಾಗಿರ್ತಾನೆ. ಯಜ್ಞ ಕಾರ್ಯವು ಯಶಸ್ವಿಯಾಗಿ ನೆರವೇರಿ ಯಾವ ಸ್ಥಾಲಿತ್ಯ, ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದಂತೆ ವಿಶ್ವತಕ್ಷವಾಗಿ ನೋಡಿಕೊಳ್ಳುವಂತವನು. ಯಾವುದೇ ರೀತಿ ವಿಘ್ನಗಳು ಬರಬಾರದು ಯಜ್ಞಕ್ಕೆ, ಅವನು ನೋಡ್ಕೋಬೇಕು. ಅದು ಬ್ರಹ್ಮನ ಕೆಲಸ ಆಗಿರುತ್ತೆ. ಬ್ರಹ್ಮನಿಗೆ ಸಕಲ ವೇದಗಳ ಜ್ಞಾನ, ಯಜ್ಞ ಕಾರ್ಯಗಳ ಸರಿಯಾದ ಪರಿಜ್ಞಾನ, ತಾಂತ್ರಿಕ ವಿಧಿಗಳು, ಕ್ರಮವಾದ ಪರಿಚಯ ಇರಬೇಕು. ಈ ವಿವರಗಳೆಲ್ಲ ಸಾಕಷ್ಟು ಅಥರ್ವವೇದದಲ್ಲಿ ದೊರೆಯುತ್ತೆ. ನೋಡಿ, ಒಂದು ಹೋಮವನ್ನ ಮಾಡುವುದಕ್ಕೆ 4 ವೇದಗಳಿಂದ ಜ್ಞಾನ ಬೇಕು. ಆ 4 ವೇದಗಳ ಜ್ಞಾನ ಬ್ರಹ್ಮ ಪುರುಷನಿಗಿರಬೇಕಿಲ್ಲಿ. ಹೋಮವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೂ ಕೂಡ ಅಥರ್ವ ವೇದದಲ್ಲಿ ಹೇಳಿದೆ. ಪ್ರತಿಯೊಂದು ಕೂಡ ಹೇಗೆ ಹೋಮಕುಂಡ ಹೇಗೆ ರಚನೆ ಮಾಡಬೇಕು,
ಒಳಗಡೆ ಯಾವ ರೀತಿ ಸಂಯೋಜನೆ ಮಾಡಬೇಕು, ಎಷ್ಟು ಜನ ಕುಂದ್ರಬೇಕು, ಹೇಗೆ ಮಂತ್ರೋಚ್ಚಾರಣೆ ಮಾಡಬೇಕು, ಎಷ್ಟು ಸಲ ಮಂತ್ರ ಹೇಳಬೇಕು, ಇದೆಲ್ಲವೂ ಅಥರ್ಣ ವೇದದಲ್ಲಿ ನಿಮ್ಗೆ ಸಿಗುತ್ತೆ ನೋಡೋದಕ್ಕೆ. ಈಗ ಯಜ್ಞಕುಂಡದಲ್ಲಿ 4 ಜನ ಕುಂದಿರ್ತಾರೆ ಅಂತ ಹೇಳಿದ್ವಿ. ಆ 4 ಜನರ ಕಾರ್ಯಗಳ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಹೆಂಗಿರಬೇಕು ಅಂತ ನಾನು ಹೇಳಿದೆ. ಈಗ 4 ವೇದಗಳಲ್ಲಿ ನಿಶ್ಚಯವಾಗಿ ಕೇವಲ ಯಜ್ಞದ ವಿಚಾರವೇ ಮೇಲೆ ಹೇಳಿದ ರೀತಿಯಾಗಿ ಇರುವುದೆಂದು ಹೇಳುವಂತಿಲ್ಲ. ಅಂದ್ರೆ 4 ವೇದಗಳಲ್ಲಿ ಕೂಡ ಈ ಕೇವಲ ಯಜ್ಞದ ವಿಚಾರವೇ ಇಲ್ಲ, ಅಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ತುಂಬಿದೆ. ಈ ವೇದ ಏನಿದೆಯಲ್ಲ, ಈ ವೇದವು ಸರ್ವಜ್ಞಾನದ ಭಂಡಾರವಾಗಿದ್ದು, ಇದೆಲ್ಲ ವೇದಗಳು ಸರ್ವಜ್ಞಾನದ ಭಂಡಾರವಾಗಿದೆ, ಇದನ್ನು ತಿಳ್ಕೋಬೇಕು. ಈಗ ಋಗ್ವೇದದ ವಿಷಯಗಳನ್ನ 2 ವಿಭಾಗಗಳಾಗಿ ಮಾಡಿದ್ದಾರೆ. ಋಗ್ವೇದವನ್ನ 2 ವಿಭಾಗ ಮಾಡಿದ್ದಾರೆ. ಒಂದನೇದು ಮಂಡಲ, ಅನುವಾಕ ಮತ್ತು ಸೂಕ್ತ. ಒಂದನೇದು ಮಂಡಲ, ಅನುವಾಕ ಮತ್ತು ಸೂಕ್ತ ಅಂತ ಮಾಡಿದ್ದಾರೆ. ಎರಡನೇದು ಅಷ್ಟಕ, ಅಧ್ಯಾಯ ಮತ್ತು ಸೂಕ್ತ ಅಂತ ಹೇಳಿದ್ದಾರೆ. 2 ಭಾಗ ಮಾಡಿದ್ದಾರೆ, ಮಂಡಲ, ಅನುವಾಕ, ಸೂಕ್ತ ಮತ್ತು ಅಷ್ಟಕ, ಅಧ್ಯಾಯ, ಸೂಕ್ತ ಅಂತ. ಋಗ್ವೇದದಲ್ಲಿ 10 ಮಂಡಲಗಳಿವೆ. ಎಷ್ಟು ಮಂಡಲಗಳು? 10 ಮಂಡಲಗಳಿವೆ. ಪ್ರತಿ ಮಂಡಲದ ಅಂತರ ವಿಭಾಗಕ್ಕೆ ಅನುವಾಕ ಅಂತ ಹೆಸರು ಕರೀತಾರೆ. ಅನುವಾಕದ ವಿಭಾಗಕ್ಕೆ ಸೂಕ್ಷ್ಮ ಸೂಕ್ತ ಅಂತ ಹೇಳಲಾಗಿದೆ. ಅಷ್ಟಕಗಳೆಂದರೆ 8ರಿಂದ ಕೂಡಿದವುಗಳೆಂದು ತಾತ್ಪರ್ಯ. ಋಗ್ವೇದದಲ್ಲಿ 8 ಅಷ್ಟಕಗಳಿವೆ. ಋಗ್ವೇದದಲ್ಲಿ 8 ಅಷ್ಟಕಗಳಿವೆ. ಪ್ರತಿಯೊಂದು ಅಷ್ಟಕದಲ್ಲಿ 8 ಅಧ್ಯಾಯಗಳಿವೆ. ಹೀಗೆ ಋಗ್ವೇದದಲ್ಲಿ ಒಟ್ಟು 64 ಅಧ್ಯಾಯಗಳಿವೆ. ಋಗ್ವೇದದಲ್ಲಿ ಟೋಟಲ್ 64 ಅಧ್ಯಾಯಗಳಿವೆ. ಈ ಅಧ್ಯಾಯಗಳಲ್ಲೆಲ್ಲ ಒಟ್ಟಾಗಿ 1028 ಸೂಕ್ತಗಳಿವೆ. 1028 ಸೂಕ್ತಗಳಿವೆ. ಋಗ್ವೇದದ ಕುರಿತಾದ ಹೆಚ್ಚಿನ ವಿವರ ಬೇಕಂದ್ರೆ ಋಗ್ವೇದದ ಉಪವೇದ ಯಾವುದು ಅಂದ್ರೆ ಆಯುರ್ವೇದ. ಈಗ ನಾವು ಚರಕ ಸಂಹಿತೆ ಇವೆಲ್ಲ ಬರ್ತವೆ, ಆಯುರ್ವೇದ. ಇವೆಲ್ಲ ಎಲ್ಲಿಂದ ಬಂದು ಅಂದ್ರೆ ಋಗ್ವೇದದಿಂದ ಬಂದು. ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ವಾಗ್ಭಟ, ಇವರೆಲ್ಲ ಬರೆದಿರುವ ಗ್ರಂಥಗಳು. ಇವತ್ತೇನ್ ನಾವು ಕಾಣ್ತೀವಿ ಮೆಡಿಸಿನ್ನು, ಆಯುರ್ವೇದ, ಇವೆಲ್ಲ ಎಲ್ಲಿಂದ ಬಂದವು? ಋಗ್ವೇದದಿಂದ ಬಂದು, ಮೂಲ ಋಗ್ವೇದ. ಆಮೇಲೆ ಋಗ್ವೇದದ ಬ್ರಾಹ್ಮಣ ಅಂದ್ರೆ ಐತರ್ಯ ಶಂಖ್ಯಾಯನ ಅಂದ್ರೆ ಕೌಶಿತಕಿ ಅಂತ ಕರೀತಾರೆ. ಆಮೇಲೆ ಋಗ್ವೇದದ ಆರಣ್ಯಕಗಳಂದ್ರೆ ಐತರ್ಯ, ಕೌಶಿತಕಿ. ಆಮೇಲೆ ಋಗ್ವೇದದ ಶೌತ ಸ್ತೋತ್ರಗಳಂದ್ರೆ ಅಶ್ವಲಾಯನ. ಋಗ್ವೇದ ಗೃಹ ಸೂತ್ರಗಳಂದ್ರೆ ಸಾಂಖ್ಯಾಯನ. ಋಗ್ವೇದದಲ್ಲಿರುವ ಸೂಕ್ತಗಳಂದ್ರೆ ಮುಖ್ಯ ದ್ರಷ್ಟಾರರು. ಈ ಋಗ್ವೇದದ ಸೂಕ್ತದ ಮುಖ್ಯ ದ್ರಷ್ಟಾರರು ಯಾರು, ಅದನ್ನು ಕಂಡವರು ಯಾರು ಅಂದ್ರೆ ಮಧುಚಂದ್ರ ಋಷಿ, ಆಮೇಲೆ ಮೇಧಾತೀತ ಋಷಿ, ಆಮೇಲೆ ಸುನಿಶೇಷ ಋಷಿ, ಆಮೇಲೆ ಕಣ್ವ ಋಷಿ, ಆಮೇಲೆ ಪರಾಶರ ಋಷಿ, ಆಮೇಲೆ ಕಶ್ಯಪ ಋಷಿ, ಆಮೇಲೆ ವಿಶ್ವಾಮಿತ್ರ ಋಷಿ, ಆಮೇಲೆ ವಾಮದೇವ ಋಷಿ, ಆಮೇಲೆ ಅತ್ರಿ ಋಷಿ, ಆಮೇಲೆ ಭಾರದ್ವಾಜ ಋಷಿ. ಇವರೆಲ್ಲ ಋಗ್ವೇದದ ಸೂಕ್ತಗಳನ್ನ ಕಂಡುಕೊಂಡಂತವ್ರು. ಋಗ್ವೇದದ ಅರ್ಥ ವಿವರಣೆ ತಿಳಿಬೇಕಂದ್ರೆ ಪ್ರಸಿದ್ಧವಾದಂತ ಗ್ರಂಥಗಳಿವೆ. ಅವು ಯಾವಂದ್ರೆ ಶ್ರೀ ಸಾಯಣಾಚಾರ್ಯರು ಬರೆದಿರುವಂತಹ ಭಾಷ್ಯ, ಆಮೇಲೆ ಶ್ರೀ ಮಧ್ವರು ಬರೆದಿರುವಂತಹ ಭಾಷ್ಯ, ಆಮೇಲೆ ನಿಘಂಟು ಮತ್ತು ದೇವರಾಜ ಯಜ್ಞ ಇವರ ಟೀಕೆ, ಯಾಸ್ಕರ ನಿರುಕ್ತ ಮತ್ತು ದುರ್ಗಾಚಾರ್ಯರ ಟೀಕೆ. ಈ ಗ್ರಂಥದಲ್ಲಿ ನಿಮ್ಗೆ ಋಗ್ವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇವತ್ತು ನೀವು ಋಗ್ವೇದ ಏನ್ ಹೇಳುತ್ತೆ, ಎಷ್ಟು ಸೂಕ್ತಗಳಿದಾವೆ, ಎಷ್ಟು ಅಧ್ಯಾಯಗಳಿದಾವೆ, ಎಷ್ಟು ಶ್ಲೋಕ ಇದೆ ಎಂಬುದನ್ನ ನಾವು ಇವತ್ತು ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿವೆ.
ಋಗ್ವೇದ ಕೇವಲ ಯಾಗ ಯಜ್ಞಗಳ ಮಾಡೋದಷ್ಟೇ ಹೇಳೋದಿಲ್ಲ. ಇದರಲ್ಲಿ ಮತ್ತೆ ಬೇರೆ 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 ಘನವಾದ ವಿಚಾರಗಳು ಕೂಡ ಇದರಲ್ಲಿ ತುಂಬಿದಾವೆ ಋಗ್ವೇದದಲ್ಲಿ. ಆಮೇಲೆ ನಾವು ಯಜುರ್ವೇದ ಏನು ಹೇಳುತ್ತೆ ನೋಡೋಣ. ಯಜ್ಞ ಯಾಗಾದಿಗಳನ್ನ ಕುರಿತಾದ ವಿವರವಾದ ಕ್ರಮ ವಿವರಣೆಗಳನ್ನ ಯಜುರ್ವೇದದಲ್ಲಿ ಸೇರಿಸಲಾಗಿದೆ. ಯಜ್ಞ ಯಾಗಾದಿಗಳನ್ನ ಕ್ರಮ ಅನುಸಾರವಾಗಿ ನಿಯಮ ಅನುಸಾರವಾಗಿ ಆ ವಿವರಣೆ ಹೆಂಗ್ ಮಾಡ್ಬೇಕು ಏನು ಎಲ್ಲ ವಿವರಣೆನ ಯಜುರ್ವೇದದಲ್ಲಿ ಸೇರಿಸಲಾಗಿದೆ. ಯಜುರ್ವೇದದಲ್ಲಿ ಇದೆ. ಈ ವೇದದಲ್ಲಿ 40 ಅಧ್ಯಾಯಗಳಿವೆ. ಯಜುರ್ವೇದದಲ್ಲಿ 40 ಅಧ್ಯಾಯಗಳಿವೆ. ಯಜುರ್ವೇದದಲ್ಲಿ 2 ಭಾಗ ಮಾಡಿದೆ. ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ ಅಂತ 2 ಭಾಗ ಮಾಡಲಾಗಿದೆ. ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ 2 ಭಾಗ ಮಾಡಲಾಗಿದೆ. ಆಮೇಲೆ ಕೃಷ್ಣ ಯಜುರ್ವೇದಕ್ಕೆ ತೈತೇರಿಯ ಸಂಹಿತೆ ಎಂದು, ಶುಕ್ಲ ಯಜುರ್ವೇದಕ್ಕೆ ವಾಜಸಾಯನ ಸಂಹಿತೆ ಅಂತಂದು ಕರೆಯಲಾಗಿದೆ. ಈಗ ಋಗ್ವೇದದಿಂದ ಏನ್ ಬಂತು? ಆಯುರ್ವೇದ ಬಂತಲ್ವಾ? ಹಾಗೆ ಯಜುರ್ವೇದದಿಂದ ಧನುರ್ವೇದ ಬಂತು. ಶಸ್ತ್ರಾಸ್ತ್ರಗಳನ್ನ ಹೇಗೆ ಉಪಯೋಗಿಸ್ಬೇಕು, ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು, ರಾಜರಾದವರು ಶಸ್ತ್ರಾಸ್ತ್ರಗಳನ್ನ ಬಳಸುವುದು ಹೇಗೆ, ಇದೆಲ್ಲ ಯಜುರ್ವೇದದಲ್ಲಿ ಬರುತ್ತೆ, ಧನುರ್ವೇದದಲ್ಲಿ ಬರುತ್ತೆ. ಧನುರ್ವೇದ ಯಜುರ್ವೇದದಿಂದ ಬಂದಿದೆ. ಯಜುರ್ವೇದದ ಉಪವೇದ ಧನುರ್ವೇದ. ಆಮೇಲೆ ಕೃಷ್ಣ ಯಜುರ್ವೇದದ ಆರಣ್ಯಕ ಅದು ತೈತೇರಿಯ ಮೈತ್ರಯಾಣಿ. ಆಮೇಲೆ ಯಜುರ್ವೇದದ ಆರಣ್ಯಕ ತೈತೇರಿಯ. ಆಮೇಲೆ ಗೃಹಸೂತ್ರ ಆಪ್ತಸ್ತಂಭ, ಬೋಧಾಯನ, ಭಾರದ್ವಾಜ, ಮಾನವ. ಗೃಹಸೂತ್ರ, ಇವು ಗೃಹಸೂತ್ರಗಳಂದ್ರೆ ಮನೆಯಲ್ಲಿ ನಿಯಮಗಳು, ಕುಟುಂಬದಲ್ಲಿ ನಿಯಮಗಳು ಹೇಳ್ತವೆ ಇವು. ಶುಕ್ಲ ಯಜುರ್ವೇದದ ಬ್ರಾಹ್ಮಣ ಶತಪಥ. ಶುಕ್ಲ ಯಜುರ್ವೇದದ ಆರಣ್ಯಕ ದುರ್ಧನ್ಯವಾಹ. ಸೂತ್ರ ಕಾಂತ್ಯಾಯನ, ಭುಜವಾಪ, ಪರಸ್ಕರ. ಗೃಹಸೂತ್ರ ಪರಸ್ಕರ ಮತ್ತು ಕಾಪೇಯ. ನಿಮ್ಗೆ ಇದು ಜಲ್ದಿ ಅರ್ಥ ಆಗೋದಿಲ್ಲ ನಾನು ಹೇಳೋದು, ಆದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೀವು. ಋಗ್ವೇದಕ್ಕೆ ಯಜುರ್ವೇದಕ್ಕೆ ಇರುವ ಭಾಷೆ ಅಂದ್ರೆ ಶ್ರೀ ಸಾಯಣಾಚಾರ್ಯ ಭಾಷೆ, ಶ್ರೀ ಉದ್ಭಟರ ಭಾಷೆ, ಎರಡು ಭಾಷೆಗಳಿದ್ದಾವೆ. ಯಜ್ ಅಂದ್ರೆ ಉತ್ಪತ್ತಿ ಅಂತ ಅರ್ಥ. ಯಜ್ ಅಂದ್ರೆ ಉತ್ಪತ್ತಿಯಾದದ್ದು ಅಂತ ಅರ್ಥ ಎಂಬ ಶಬ್ದ. ದೇವ ಪೂಜಾ, ಸಂಗತೀಕರಣ, ದಾನಂ ಎಂಬ ಅನೇಕ ಅರ್ಥವು ಯಶ್ ಧಾತುವಿಗೆ ಇದೆ. ಒಟ್ಟಿನಲ್ಲಿ ಯಜ್ಞದಲ್ಲಿ ಉಪಯೋಗವಾಗುವ ಮಂತ್ರಗಳು, ದೇವ ಪೂಜೆ, ಅವುಗಳಿಗೆ ಸರಿಯಾದ ಪ್ರಯೋಗಗಳು, ಇವುಗಳನ್ನ ನಿರ್ದೇಶಿಸುವ ಸಂಹಿತೆ ಯಜುರ್ವೇದ. ನಾವೇನ್ ದೇವರ ಪೂಜೆ ಮಾಡ್ತಾ ಇದೀವಲ್ವಾ, ಇದೆಲ್ಲ ನಿಯಮಗಳು ಯಜುರ್ವೇದದಿಂದ ಬಂದಿದ್ದಾವೆ. ಯಜ್ಞಕ್ಕೆ ಸಂಬಂಧಿಸಿದ ವೇದವಾದ್ದರಿಂದ ಇದಕ್ಕೆ ಯಜುರ್ವೇದ ಎಂದು ಹೆಸರು ಬಂದಿದೆ. ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಅತಿರುದ್ರ ಇತ್ಯಾದಿ ಅತಿ ದೊಡ್ಡ ದೊಡ್ಡ ಯಾಗಾದಿಗಳ ವಿಸ್ತಾರವಾದ ವಿವರಣೆ ಯಜುರ್ವೇದದಲ್ಲಿ ಕಂಡು ಬರುತ್ತದೆ. ನೀವು ರಾಮಾಯಣ ಮಹಾಭಾರತದಲ್ಲಿ ರಾಜಸೂಯ ಯಜ್ಞ, ಆಮೇಲೆ ಅಶ್ವಮೇಧ, ಇವೆಲ್ಲ ದೊಡ್ಡ ದೊಡ್ಡ ಯಾಗಗಳನ್ನ ನೀವು ಕೇಳಿದ್ದೀರಿ. ಆ ಎಲ್ಲ ವಿವರಣೆ ಎಲ್ಲಿ ಬರುತ್ತೆ ಅಂದ್ರೆ ಯಜುರ್ವೇದದಲ್ಲಿ ಬರುತ್ತೆ. ಆ ಯಜ್ಞ ಮಾಡುವ ಪದ್ಧತಿಗಳು, ನಿಯಮಗಳು, ಆಚರಣೆಗಳು, ಕ್ರಮಗಳು. ಇದನ್ನ ಸ್ಥೂಲವಾಗಿ ಯಜ್ಞ ಯಾಗಾದಿಗಳ ಕೈಪಿಡಿ ಅಂತಂದು ಕರೆಯಲಾಗತ್ತೆ. ದೇವತೆಗಳನ್ನ ಉದ್ದೇಶಿಸುವ ಮತ್ತೆ ಪ್ರಾರ್ಥನಾ ಶ್ಲೋಕಗಳು ಋಗ್ವೇದದಲ್ಲಿ ಇರುವಂತೆ ಈ ವೇದದಲ್ಲಿ ಕೂಡ ಇದೆ. ಋಗ್ವೇದದಲ್ಲಿ ಇಂದ್ರನನ್ನ, ಆಮೇಲೆ ವಾಯುವನ್ನ, ಅಗ್ನಿಯನ್ನ, ವಿಷ್ಣುವಿನನ್ನ, ಶಿವನನ್ನ ಸ್ತುತಿಸುವಂತ, ಆಹ್ವಾನಿಸುವಂತಹ ನಾವು ಋಗ್ವೇದದಲ್ಲಿ ನೋಡಿದ್ವಲ್ಲ, ಅದೇ ತರ ಮಂತ್ರಗಳು ಕೂಡ ನಮಗೆ ಯಜುರ್ವೇದದಲ್ಲಿಯೂ ಕೂಡ ಸಿಗುತ್ತೆ.
ಆಮೇಲೆ ನಾವು ಸಾಮವೇದಕ್ಕೆ ಬರುವ. ಸಾಮವೇದ ಅಂದ್ರೆ ಗಾನ. ಸಾಮವೇದ ಅಂದ್ರೆ ಗಾನ, ಹಾಡುವಂಥದ್ದು. ಮಂತ್ರಗಳ ಸರ ಸಂಯೋಜನೆ ಮಾಡಿ, ಅವುಗಳನ್ನ ಸರ ಸಂಯೋಜನೆ ಮಾಡಿ ಹಾಡುವುದಕ್ಕೆ ಸಾಮ ಅಂತ ಕರೆದರು. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ವೇದದಲ್ಲಿ ಬರುವಂತಹ ಮಂತ್ರಗಳನ್ನ ಸ್ವರ ಸಂಯೋಜನೆ ಮಾಡಿ ಆಡುವಂಥದ್ದು. ಓಂ ಅಂತಂದ್ರೆ ನೀವ್ ಎಲ್ಲಾರ ಮಂತ್ರಗಳು ಕೇಳ್ತಾ ಇರ್ತಾರೆ, ಎಷ್ಟು ಇಂಪಾಗಿ ಕೇಳ್ತಾ ಇರ್ತೀರ. ಅದನ್ನ ಕೇಳ್ತಾ ಇದ್ರೆ ಹಿಂಗೆ ಕೇಳ್ತಾ ಇರ್ಬೇಕು ಅನಿಸ್ತಿರುತ್ತೆ, ಯಾರಾದ್ರೂ ಶ್ಲೋಕಗಳನ್ನ ಹೇಳ್ತಾ ಇದ್ರೆ. ಅದಕ್ಕೆ ಕಾರಣ ಏನಂದ್ರೆ ಸಾಮವೇದ. ಆ ಸಾಮವೇದ ಆ ಗಾನ ರೂಪದಲ್ಲಿ ಆ ಶ್ಲೋಕಗಳನ್ನ ಆಡುವಂಥದ್ದು. ಇವು ದೇವತೆಗಳನ್ನ ಉದ್ದೇಶಿಸಿ ಮಂತ್ರಗಳಿಂದ ಅದನ್ನ ಛಂದೋಬದ್ಧವಾಗಿ ಸ್ವರಬದ್ಧವಾಗಿ ಆಡುವಂಥದ್ದು. ಈ ವೇದ ಮಂತ್ರಗಳು ಯಜ್ಞದಲ್ಲಿ ಕೂಡ ಹಾಡ್ತಾರೆ. ಈ ವೇದದಲ್ಲಿ ಋಗ್ವೇದದ ಸ್ತೋತ್ರಗಳ ಉದ್ಗತರು ಅನ್ನಲ್ಲ ಅವ್ರು ಹಾಡ್ತಾರೆ. ಯಜ್ಞದಲ್ಲಿ ಉದ್ಗತವು, ಈ ವೇದದಲ್ಲಿ ಋಗ್ವೇದದ ಸ್ತೋತ್ರಗಳು ತತ್ಪತ್ತಿ ಎಂಬಂತಿದ್ದು ಹೆಚ್ಚು ಕಡಿಮೆ 78 ಮಂತ್ರಗಳು ಮಾತ್ರ ಹೊಸದಾಗಿದೆ. ಸಂಗೀತವೆಂದರೆ ಕರೆಯಲ್ಪಡುವ ಈ ವೇದದಲ್ಲಿ 4 ತರಹದ ಗಾನ ಸ್ತೋತ್ರಗಳು ಸ್ಥೂಲವಾಗಿ ಕಾಣುತ್ತೇವೆ. ಅಂದ್ರೆ ಈ ಸಂಗೀತದಲ್ಲಿ ಕೂಡ 4 ಬಗೆಯನ್ನ ಕಾಣುತ್ತೇವೆ. ಇವತ್ತು ನಾವು ಸರಿಗಮ ಪದನಿಸ ಸನಿದಪ ಮಗರಿಸ ಬ್ರಹ್ಮಾಂಡದ ಆ ಒಂದು ಜ್ಞಾನ, ಆ ಒಂದು ಶಬ್ದ, ಆ ಜ್ಞಾನ ಈ ಸಾಮ ವೇದದಿಂದ ಬಂದಿದೆ. ನಾವೇನು ಹಾಡ್ತೀವಿ ಕೇಳ್ತೀವಲ್ಲ, ಈ ಸಂಗೀತ ಎಂಬುದು ಈ ಸಾಮ ವೇದದಿಂದ ಬಂದಿರುವಂಥದ್ದು. ಗ್ರಾಮಗೇಯ ಅಂತ ಒಂದು, ಎಣದ ಊಹ ಅಂತ 2, 3ನೇದು ಯುವ ಅಂತಂದು, 4ನೇದು ಅರಣ್ಯ ಗಾನ ಅಂತಂದು 4 ಪ್ರಕಾರದ ಗಾನಗಳನ್ನ ನಾವು ಕಾಣ್ತೀವಿ ಸಾಮ ವೇದದಲ್ಲಿ. ಭಾರತೀಯ ಸಂಗೀತ ಶಾಸ್ತ್ರ ಈ ಸಪ್ತ ಸ್ವರಗಳು ಈ ಪ್ರಯೋಗಿಸಲ್ಪಟ್ಟಿವೆ ಎಂದು ಸಂಗೀತ ತಜ್ಞರ ಅಭಿಪ್ರಾಯ ಪಟ್ಟಿರುತ್ತಾರೆ. ವೇದ ಕಾಲದಲ್ಲಿ ಸಂಗೀತವು ಉನ್ನತವಾದ ಮಟ್ಟವನ್ನ ತಲುಪಿ ಬೆಳೆದಿತ್ತು ಎನ್ನುವುದಕ್ಕೆ ಈ ವೇದವು ನಿರ್ದೇಶನವಾಗಿದೆ. ಸಾಮ ವೇದದಲ್ಲಿ 15 ಭಾಗಗಳಿದ್ದು 32 ಅಧ್ಯಾಯಗಳಿದ್ದಾವೆ. ಸಾಮ ವೇದದಲ್ಲಿ 15 ಭಾಗಗಳಿದ್ದಾವೆ, ಆಮೇಲೆ 32 ಅಧ್ಯಾಯಗಳಿದ್ದಾವೆ. ಸಾಮ ವೇದದ ಬ್ರಹ್ಮಣ, ಅಲವಕಾರ, ಪಂಚವಿಷ ಅಥವಾ ತಾಂಡ್ಯ, ಷಡಶತಿ, ಶ್ರೋತ್ರ, ಲಾಟ್ಯಾಯನ, ದ್ರಾಯಣ, ಗೃಹಸೂತ್ರ, ಗೋಬಿಲ, ಕಾದಿರ, ಗೌತಮ, ಉಪವೇದ, ಗಾಂಧರ್ವ ವೇದ. ಈ ಗಾನ, ಈ ಸಾಮವೇದಕ್ಕೆ ಉಪವೇದ, ಗಾಂಧರ್ವ ವೇದ ಅದರ ಉಪವೇದ. ಒಂದೊಂದು ವೇದಕ್ಕೂ ಕೂಡ ಒಂದೊಂದು ಉಪವೇದಗಳಿದ್ದಾವೆ. ಇದನ್ನು ನೀವು ತಿಳ್ಕೋಬೇಕು. ನಮ್ಗೆ ಈಗ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ ನೋಡಿದ್ವಿ. ಈಗ ನಾವು ಅಥರ್ಣ ವೇದವನ್ನ ನೋಡುವ. ಅಥರ್ಣ ವೇದದಲ್ಲಿ ಏನಿದೆ? ಇದು ಕೊನೆಯ ವೇದ. ಅಂದ್ರೆ ಅಥರ್ವಣ ಅಂಗಿರಸ ಋಷಿಗಳಿಂದ ಕಂಡುಹಿಡಿಯಲ್ಪಟ್ಟದ್ದು. ಮಂತ್ರಗಳಿಂದ ಕೂಡಿದ ವೇದಾದ್ದರಿಂದ ಇದಕ್ಕೆ ಅಥರ್ವ ಅಂತ ಹೆಸರು ಬಂದಿದೆ. ಕೆಲವರು ತಜ್ಞರ ಅಭಿಪ್ರಾಯ ಪಡ್ತಾರೆ, ಈ ವೇದದಲ್ಲಿ 20 ಕಾಂಡಗಳು, 760 ಸೂಕ್ತಗಳು, 6000 ಮಂತ್ರಗಳು ಇವೆ. ಎಷ್ಟು? 6000 ಮಂತ್ರಗಳಿವೆ, 760 ಸೂಕ್ತಗಳಿವೆ, 20 ಕಾಂಡಗಳಿದ್ದಾವೆ. ಯಾವುದರಲ್ಲಿ? ಅಥರ್ಣ ವೇದದಲ್ಲಿ. ಪದ್ಯ ಗದ್ಯ ಶೈಲಿಯಲ್ಲಿ ಸಮ್ಮಿಶ್ರಣವಾಗಿರುವ ಈ ವೇದದಲ್ಲಿ
ವಿವಾಹ ಪದ್ಧತಿ. ಈಗ ನಾವು ಮದುವೆ ಎಲ್ಲ ಮಾಡ್ತೀವಲ್ಲ, ಅದೆಲ್ಲ ಅಥರ್ಣ ವೇದದಿಂದ ಬಂದಿದೆ. ವಿವಾಹ ಪದ್ಧತಿ, ಶವ ಸಂಸ್ಕಾರ, ಮತ್ತೆ ಗೃಹ ನಿರ್ಮಾಣ, ರಾಜ್ಯದಲ್ಲಿ ರಾಜರ ಆಯ್ಕೆ ಇತ್ಯಾದಿ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳು ಕೂಡ ಇದರಲ್ಲೇ ಬರುತ್ತೆ. ಅಷ್ಟೇ ಅಲ್ಲದೆ ಮಂತ್ರವಾದ, ಮಾಟ ಮಂತ್ರ, ಚಿತ್ರ, ಮಾರಣ, ಉಚ್ಚಾಟನ, ಸ್ತಂಭನ, ಯಕ್ಷಿಣಿ, ಇಂದ್ರಜಾಲ, ಮಹೇಂದ್ರಜಾಲ ವಿದ್ಯೆಗಳು ವಿಚಾರವು ಇಲ್ಲಿ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಎಲ್ಲಿ? ಅಥರ್ಣ ವೇದದಲ್ಲಿ. ಅಲ್ಲದೆ ಅಗ್ನಿಯ, ವಾಯುವ್ಯ ಇತ್ಯಾದಿ ಶಸ್ತ್ರ ಪ್ರಯೋಗಗಳು ರಾಮಾಯಣ ಮಹಾಭಾರತದಲ್ಲಿ ನೋಡ್ತೀರ. ಅಗ್ನಿ ಅಸ್ತ್ರ ಪ್ರಯೋಗ ಮಾಡಿದ, ವಾಯುವಸ್ತ್ರ ಪ್ರಯತ್ನ ಮಾಡಿದ, ಪಾಶುಪತಾಸ್ತ್ರ ಪ್ರಯೋಗ ಮಾಡಿದ, ವಿಷ್ಣು ಅಸ್ತ್ರ ಪ್ರಯೋಗ ಮಾಡಿದ ಅಂತ ನೋಡ್ತೀರ. ಅವೆಲ್ಲವೂ ಅಥರ್ಣ ವೇದದಲ್ಲಿ ಬರ್ತವೆ, ಈ ವೇದದಲ್ಲಿ ಸೇರಿವೆ. ವಿವಿಧ ಮುಖವಾದ ಅವಿಚಾರ ಕ್ರಿಯೆಗಳು ಸಂಬಂಧಪಟ್ಟ ವಿಚಾರಗಳು ಈ ವೇದದಲ್ಲಿ ವಿಸ್ತಾರವಾಗಿ ವಿವರಿಸಲ್ಪಟ್ಟಿವೆ. ಅಂದ್ರೆ ವೈರಿಗಳ ನಿಗ್ರಹ ಮಾಡುವಂಥದ್ದು, ವೈರಿಗಳ ಶಮನ ಮಾಡುವಂಥದ್ದು ಅವಿಚಾರ ಕರ್ಮಗಳು, ಅಂದ್ರೆ ವಾಮಾಚಾರಗಳು. ವೈರಿಗಳ ಪ್ರಶಮನ, ದೀರ್ಘಯುಕ್ತ ಕ್ರಮ, ಮತ್ತೆ ಆರೋಗ್ಯ ಕ್ರಮ, ಸತ್ಯವ್ರತ, ಶ್ರೇಯಸ್ಸು, ರೋಗಗಳ ನಿವಾರಣೆ ಉಪಾಯಗಳು, ಮತ್ತೆ ಔಷಧಿಗಳು ಇತ್ಯಾದಿಗಳ ವಿವರಗಳು ಈ ವೇದದಲ್ಲಿ ಸೇರಿವೆ. ಇವುಗಳಲ್ಲದೆ ಯಜ್ಞ ಯಾಗಾದಿಗಳನ್ನ ನಿರ್ವಹಿಸಬೇಕಾದ ಅನುಸರಿಸುವ ಕ್ರಮ ತಿಳುವಳಿಕೆ ವೇದದಲ್ಲಿ ಅಡಗಿದೆ. ಯಜ್ಞ ಯಾಗಾದಿಗಳನ್ನ ಹೇಗೆ ಇದನ್ ಮಾಡಬೇಕು, ಅದರ ಕ್ರಮ ಹೇಗೆ, ನಿಯಮಗಳು ಹೇಗೆ ಇದರಲ್ಲಿ ಅಡಗಿದೆ. ಯಜ್ಞ ಯಾಗಾದಿಗಳ ವೇಳೆ ಬ್ರಹ್ಮನಿಗೆ ಈ ವೇದವು ಉಪಯುಕ್ತವಾದ್ದರಿಂದ ಇದನ್ನು ಬ್ರಹ್ಮ ವೇದ ಎಂದು ಹೇಳುತ್ತಾರೆ. ಹೀಗೆ ಅಥರ್ವ ವೇದ ಜೀವನಕ್ಕೆ ಉಪಯುಕ್ತವಾದ ಅನೇಕ ವಿಷಯಗಳಿಂದ ಕೂಡಿರುತ್ತದೆ. ಈ ವೇದಕ್ಕೆ ಅಥರ್ವ ರಸ, ಬ್ರಹ್ಮ ವೇದಗಳೆಂಬ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ. ಇದು ಅಥರ್ವ ವೇದ ಬ್ರಹ್ಮಣ ಗೋಪಥ, ಉಪವೇದ, ಸ್ಥಾಪತ್ಯ ವೇದ ಅಥವಾ ಅಥರ್ವೇದ, ಸ್ತೋತ ಸೂತ್ರ, ವೈತಾನ ಕೌಶಿಕ, ಗೃಹ ಸೂತ್ರ ಕೌಶಿಕ. ಪ್ರತಿಯೊಂದು ವೇದಕ್ಕೂ ಈಗ ನಾವು ಹೇಳಿದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಪ್ರತಿಯೊಂದು ವೇದಕ್ಕೂ ಕರ್ಮ, ಉಪಾಸನ, ಜ್ಞಾನ ಎಂಬ 3 ವಿಭಾಗಗಳಿವೆ ಎಂದು ಹೇಳಿದೆ. ನಾವು ಕೊನೆ ವಿಡಿಯೋದಲ್ಲಿ ಹೇಳಿದ್ವಿ. ಈ ವಿಭಾಗಗಳು ವೇದ ಗ್ರಂಥ ಸಮೂಹ ಪರಿಚಯ ದೃಷ್ಟಿಯಿಂದ ಬೇರೆ ಬೇರೆ ವಿನ ಯಥಾರ್ಥವಾಗಿ ಬೇರೆ ಬೇರೆ ಆಗುವುದಿಲ್ಲ. ವೈದಿಕ ಋಷಿಗಳು ಭಗವಂತನನ್ನ ನಿರ್ಗುಣ ನಿರಾಕಾರ ಎಂದು ತಿಳಿದಿದ್ದರೂ ಕೂಡ ವಿವಿಧ ರೂಪ ಹೆಸರುಗಳಿಂದ ಸಗುಣ ಸಾಕಾರನೆಂದು ಪೂಜಿಸುತ್ತಿದ್ದರು. ಪ್ರಕೃತಿಯ ಆರಾಧನೆ, ಪ್ರಕೃತಿ ಶಕ್ತಿಗಳಾದ ಮಳೆ, ಗಾಳಿ, ಬೆಳಕು ಇವುಗಳೆಲ್ಲ ಒಂದೊಂದೇ ದೇವತೆಗಳನ್ನ ಹೆಸರಿಸಿ ವೇದದಲ್ಲಿ ಬರುವಂತ ಪ್ರಮುಖ ದೇವತೆಗಳನ್ನ 33 ದೇವತೆಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆದರೆ ಮುಕ್ಕೋಟಿ ದೇವತೆಗಳು ಅಂತ ನಾವು ಏನ್ ಕರಿತೀವಲ್ಲ, ಅದು 33 ಪ್ರಕಾರದ ದೇವತೆಗಳಿಗೆ ಮುಕ್ಕೋಟಿ ದೇವತೆಗಳು ಅಂತ ಕರೆದಿರೋದು. ಮುಕ್ಕೋಟಿ ಅಂದ್ರೆ ಆ ಕೋಟಿ ಅಲ್ಲ, ಮುಕ್ಕೋಟಿ ಅಂದ್ರೆ ಪ್ರಕಾರ ಅಂತ ಅರ್ಥ. 33 ಪ್ರಕಾರದ ದೇವತೆಗಳು. ಇದನ್ನ ನಾವು ಮುಂದಿನ ವಾರ ನೋಡುವ. ಹೆಚ್ಚಾಗಿ ಅಥರ್ವ ವೇದ ಹೆಚ್ಚಾಗಿ ಇವತ್ತು ನಮ್ಗೆ ಜೀವನಕ್ಕೆ ತುಂಬಾ ಉಪಯೋಗ ಬಂದಿದೆ. ಯಾಕಂದ್ರೆ ಹೋಮ ಯಾಗ ಯಜ್ಞಗಳು ನಾವೇನ್ ಮಾಡೋದಿಲ್ಲ, ಬ್ರಾಹ್ಮಣರೆಲ್ಲ ಮಾಡ್ತಾರೆ. ಆದ್ರೆ ನೀವು ಪೂಜೆ ಮಾಡೋದು, ಮದುವೆ ಮಾಡ್ಕೊಂತೀರಾ, ಶವ ಸಂಸ್ಕಾರ, ಹೆಸರಿಡೋದು, ನಾಮಕರಣ ಇವೆಲ್ಲ ಮಾಡ್ತಿರಲ್ಲ, ಇವೆಲ್ಲ ಬಂದಿರೋದು ಅಥರ್ವ ವೇದದಿಂದ. ಅಥರ್ವಣ ವೇದದ ಶಾಖೆಯಿಂದ ಇವೆಲ್ಲ ಬಂದಿದ್ದೇವೆ. ನಾವು ದಿನನಿತ್ಯ ಆಚರಿಸುವಂತ ನಿಯಮಗಳು, ಆಚರಣೆಗಳು, ಯಾಗ ಯಜ್ಞಗಳು, ಪೂಜೆಗಳು, ಆಮೇಲೆ ರಥ ಎಳೆಯುವಂಥದ್ದು, ಆಮೇಲೆ ನದಿಯಲ್ಲಿ ಕುಂಭಮೇಳಗಳು ಮಾಡ್ತಾರಲ್ಲ, ಅವು ಎಲ್ಲ ಇಲ್ಲಿ ಬರುತ್ತೆ, ಅಥರ್ವ ವೇದಗಳಲ್ಲಿ ಬರುತ್ತೆ. ಇವೆಲ್ಲ ವೇದಯುಕ್ತವಾಗಿ ಸೇರಿದವೆ. ಇವತ್ತು ನಾವು 4 ವೇದಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಕ್ಕೋಟಿ ದೇವತೆಗಳ ಬಗ್ಗೆ ನೋಡುವಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳೋರು ಕೇಳಿ. ಯಾರಾದ್ರೂ ಪ್ರಶ್ನೆಗಳು ಕೇಳೋರಿದ್ರೆ
ಪ್ರಶ್ನೆ ಇಲ್ವಾ? ಇವತ್ತಿನ ಕ್ಲಾಸ್ ಮುಗಿಸುವ. ಮತ್ತೆ ಮುಂದಿನ ವಾರ ಮುಕ್ಕೋಟಿ ದೇವತೆಗಳಂದ್ರೆ ಯಾರು ಅಂತಂದು ಮುಂದಿನ ವಾರದ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ. ಆಮೇಲೆ ಮುಂದಿನ ಸಬ್ಜೆಕ್ಟ್ ತೆಗೆದುಕೊಳ್ಳುವ, ಉಪನಿಷತ್ತುಗಳು, ಮುಂದೆ ಬೇರೆ ಬೇರೆ ಹೋಗುವ. 4 ವೇದಗಳ ಬಗ್ಗೆ ಹೇಳಿದೆ ಇವತ್ತು. ಋಗ್ವೇದ ಏನ್ ಹೇಳುತ್ತೆ, ಯಜುರ್ವೇದ ಏನ್ ಹೇಳುತ್ತೆ, ಸಾಮವೇದ ಏನ್ ಹೇಳುತ್ತೆ, ಅಥರ್ವವೇದ ಏನ್ ಹೇಳುತ್ತೆ, ಆಮೇಲೆ ಒಂದೊಂದು ವೇದಕ್ಕೂ ಉಪವೇದಗಳು ಇದ್ದಾವೆ. ಅವು ಯಾವ್ಯಾವು ಎಂಬುದನ್ನು ಕೂಡ ನಾನು ಇವತ್ತು ನಿಮ್ಗೆ ಹೇಳಿದೆ. ಆಯುರ್ವೇದ, ಧನುರ್ವೇದ, ಆಮೇಲೆ ಗಾನ ಅಂದ್ರೆ ಆಡುವಂಥದ್ದು, ಆಮೇಲೆ 4ನೇದ ಆಡಳಿತ, ವಿವರಣೆ, ಇದೆಲ್ಲ ಅಥರ್ವ ವೇದದಲ್ಲಿ ಬರುತ್ತೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇವತ್ತಿಗೆ ನಾವು ಇಲ್ಲಿಗೆ ವಿಡಿಯೋ ಮುಗಿಸುವ. ಮತ್ತೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಮತ್ತೆ ಭೇಟುವ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರು.